ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಸ್ವೆಟರ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನಾವು 6 ಮಂತ್ಸಿಂದ 1 ಇಯರ್ ಬೇಬಿ ಹಾಕ್ಬೋದು. ನೋಡಿ, ಇದು ಕಾಲರು. ನೋಡಿ ಫ್ರೆಂಡ್ಸ್, 4 ಬಟನ್ ಹಾಕಿದ್ದೀನಿ. ನೋಡಿ, ಈ ರೀತಿ ಇದೆ ಪ್ಯಾಟ್ರನ್ನು. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ವರ್ಧಮಾನ್ ಬಿಗ್ ಬಾಸ್ ನಿಟ್ಟಿಂಗ್ ವೂಲ್ ತೊಗೊಂಡಿದ್ದೀನಿ. ಇದ್ರ ಹುಕ್ ಸೈಜ್ 8 or 9 ಇದೆ. ನಾನಿಲ್ಲಿ 3.0 mm ತೊಗೊಂಡಿದ್ದೀನಿ. ಫಸ್ಟಿಗೆ ಒಂದು ಸ್ಲಿಪ್ ನಾಟ್ ಹಾಕೊಳ್ಳೋಣ. ಚೈನ್ ಹಾಕ್ತಾ ಹೋಗೋಣ. 1 2 3 4 5 6 7 8 9 10. ಫ್ರೆಂಡ್ಸ್, ಇದೇ ರೀತಿ ನಾವು 70 ಚೈನ್ ಹಾಕೋಬೇಕು. 70 ಚೈನ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 70 ಚೈನ್ ಹಾಕ್ಕೊಂಡಿದ್ದೀನಿ. 70 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ 3 ಚೈನ್ ಹಾಕೊಳ್ಳೋಣ. 1 2 3. ಇದು ಒಂದು ಡಬಲ್ ಕ್ರೋಶಾ ಅಂತ ಕೌಂಟ್ ಆಗುತ್ತೆ. 1 2 3 ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶಾ. ನೋಡಿ, ಈ 3 ಚೈನನ್ನು ಒಂದು ಡಬಲ್ ಕ್ರೋಶಾ ಅಂತ ಕೌಂಟ್ ಆಗುತ್ತೆ. 1 2 3 4 5 6 7 8 9 10 11. ನೋಡಿ, ಇಲ್ಲಿ ಒಟ್ಟು 11 ಡಬಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ. ನೋಡಿ, 3 ಚೈನನ್ನು ಸೇರಿ 1 2 3 4 5 6 7 8 9 10 11. ಈಗ ಒಂದು ಚೈನ್ ಹಾಕ್ಕೊಂಡು, ಇದೊಂದು ಕಾರ್ನರ್ ಆಗುತ್ತೆ. ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಶಾ. ನೋಡಿ, ಹೀಗೆ. ಮತ್ತೆ ಈಗ ಇಲ್ಲಿಂದನೇ ಕೌಂಟ್ ಮಾಡೋಣ. ಈಗ ನಾವು 14 ಡಬಲ್ ಕ್ರೋಶಾ ಹಾಕ್ಕೋಬೇಕು. 1 2 3 4 5 6 7 8 9 10 11 12 13 14. ನೋಡಿ, 14 ಡಬಲ್ ಕ್ರೋಶೆ ಆದಮೇಲೆ ನೋಡಿ, ಇಲ್ಲಿಂದ ಇಲ್ಲಿ
14 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನು, ಮತ್ತು ನೆಕ್ಸ್ಟಿಂದ ಡಬಲ್ ಕ್ರೋಶೆ, ನೆಕ್ಸ್ಟ್ ಚೈನಿಂದ ಡಬಲ್ ಕ್ರೋಶೆ. ಇದು ಸೆಕೆಂಡ್ ಕಾರ್ನರ್. ಇದು 1 2 3 4 5 ನೋಡಿ. ಇದೇ ರೀತಿ ನಾವು 20 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಇಲ್ಲಿಂದ 20 ಡಬಲ್ ಕ್ರೋಶೆ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, 20 ಡಬಲ್ ಕ್ರೋಶೆ ಆದಮೇಲೆ 1 2 3 4 5 6 7 8 9 10 11 12 13 14 15 16 17 18 19 20 20 ಡಬಲ್ ಕ್ರೋಶೆ ಆದಮೇಲೆ ಮತ್ತೊಂದು ಕಾರ್ನರ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. ಮತ್ತು ಈಗ ನಾವು 14 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಇಲ್ಲಿ ಹಾಕ್ಕೊಂಡಿದ್ವಲ್ಲ, ಅದೇ ರೀತಿ 14 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 1 2 ನೋಡಿ, ಇಲ್ಲಿಂದನೇ ಕೌಂಟ್ ಮಾಡೋಣ. 2 3 4 5 6 7 8 9 10 11 12 13 14 ನೋಡಿ. 14 ಡಬಲ್ ಕ್ರೋಶೆ ಆದಮೇಲೆ ನೋಡಿ, ಇಲ್ಲಿಂದ 14 ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್, ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ಈಗ 11 ಡಬಲ್ ಕ್ರೋಶೆ ಹಾಕೋಬೇಕು. 2 3 4 5 6 7 8 9 11 sorry 10 11 ನೋಡಿ. 11 ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ಇಲ್ಲಿಂದ 1 2 3 4 5 6 7 8 9 10 11 ನಾವು ಈ ಕಡೆ ಹಾಕ್ಕೊಂಡಿದ್ವಲ್ಲ, 11 ಡಬಲ್ ಕ್ರೋಶೆ. 11 ಡಬಲ್ ಕ್ರೋಶೆನೇ ಈ ಕಡೆ ಹಾಕ್ಕೋಬೇಕು. ನೋಡಿ, ಇಲ್ಲಿ 11 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ 14 ಡಬಲ್ ಕ್ರೋಶೆಗೆ ಒಂದು ಕಾರ್ನರು, ಮತ್ತು 20 ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಒಂದು ಕಾರ್ನರು, ಮತ್ತು ಈಗ 14 ಡಬಲ್ ಕ್ರೋಶೆ ಆದಮೇಲೆ ಒಂದು ಕಾರ್ನರ್ ಹಾಕ್ಕೊಂಡು ಮತ್ತೆ 11 ಡಬಲ್ ಕ್ರೋಶೆ. ನೋಡಿ ಹೀಗೆ. ಈ ರೀತಿ ಬರುತ್ತೆ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ರೋ ಹಾಕೋಣ.
ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಒಂದು ಚೈನ್ ಕೌಂಟಿಗೆ ಬರಲ್ಲ, ಅದೇ ನೋಡಿ ಇದು ಫಸ್ಟ್ ಸ್ಟಿಚ್ಚಲ್ಲೇ ನಾವು ಫಸ್ಟ್ ಡಬಲ್ ಕ್ರೋಶೆ ಇದರ ಅದ್ರ ಮೇಲೆ ಡಬಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಕಾರ್ನರಲ್ಲಿ ಮಾತ್ರ ನಾವು 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಫಸ್ಟ್ ಕಾರ್ನರ್ ಇದೆಯಲ್ಲ ಅದರೊಳಗಡೆ 2 ಡಬಲ್ ಕ್ರೋಶೆ ಹಾಕೋಬೇಕು. 1 ಈ ಚೈನ್ ಗ್ಯಾಪ್ ಒಳಗಡೆ ಮತ್ತೊಂದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ 1 2, ಮತ್ತು ಸೇಮ್ ಒಂದು ಚೈನ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ 1 2. ನೋಡಿ ಹೀಗೆ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ 2 ನೋಡಿ ಇದಿಷ್ಟು ಈ ಕಾರ್ನರಿಂದ ಈ ಕಾರ್ನರ್ ತನಕ ಹಾಕ್ಕೊಂಡೆ. ನೋಡಿ ಈ ಕಾರ್ನರಲ್ಲಿ ಒಂದು ಚೈನ್ ಇದೆಯಲ್ಲ, ಅಲ್ಲಿ ನಾವು ಒಂದು ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ 1 2, 2 ಡಬಲ್ ಕ್ರೋಶೆ 2 ಚೈನ್, ಮತ್ತು ಸೇಮ್ ಒಂದು ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ. ನೋಡಿ ಕಾರ್ನರಲ್ಲಿ ಮಾತ್ರ ನಾವು 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಈ ಕಾರ್ನರಲ್ಲೂ ಹಾಗೆ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ ಈ ಒಂದು ಚೈನ್ ಗ್ಯಾಪಲ್ಲಿ, ಬಾಕಿ ಎಲ್ಲ ನಾವು ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ನೋಡಿ ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಈ ಕಾರ್ನರಲ್ಲಿ ಮಾತ್ರ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ ಹಾಕೋಬೇಕು. ಈ ಕಾರ್ನರಲ್ಲೂ ಅಷ್ಟೇ 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇಲ್ಲಿ ತನಕ ಹಾಕ್ಕೊಳ್ಳಿ ಇದೇ ರೀತಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಮಾಡಿಕೊಂಡೆ. ನೋಡಿ ಲಾಸ್ಟಿಗೆ ನಾವು 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಹೀಗೆ ನೋಡಿ ಹೀಗೆ ಬರುತ್ತೆ. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಒಂದು ಚೈನ್ ಇದು ಕೌಂಟಿಗೆ ಬರಲ್ಲ ಫ್ರೆಂಡ್ಸ್, ಅಲ್ಲೇ ನಾವು ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ,
ನೋಡಿ ಹೀಗೆ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ಈಗ 1 ಡಬಲ್ ಕ್ರೋಶೆ. ನೋಡಿ ಇಲ್ಲಿ 2 ಡಬಲ್ ಕ್ರೋಶೆ ಹಾಕಿದ್ವಲ್ಲ, 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು 2 ಚೈನ್ ಗ್ಯಾಪಲ್ಲಿ ಮತ್ತೆ 1 ಡಬಲ್ ಕ್ರೋಶೆ. ನೋಡಿ ಹೀಗೆ ಮೀನ್ಸ್ ನಾವೀಗ 1 ರೋ ಅಲ್ಲಿ ಕಾರ್ನರಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕ್ಕೊಂಡೆ. ಇನ್ನು ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಇನ್ನು ನೆಕ್ಸ್ಟ್ ರೌಂಡಲ್ಲಿ ಈ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಇನ್ಮೇಲೆ ಅದರ ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಇದೇ ರೀತಿ ಹಾಕ್ತಾ ಇರಬೇಕು. 1 ರೌಂಡು ಈ ರೀತಿ, ಇಲ್ಲಿ 1 ರೋ ಈ ರೀತಿ, 1 ರೋ ಈ ರೀತಿ ಹಾಕೋಬೇಕು. ಮತ್ತು ಈಗ ಸೇಮ್ ಇದೇ ರೀತಿ ಹಾಕಬೇಕು. ಕಾರ್ನರಲ್ಲಿ ಮಾತ್ರ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ನೋಡಿ 2 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಸೇಮ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ. ನೋಡಿ ಹೀಗೆ ಈ ಕಾರ್ನರಲ್ಲೂ ಅಷ್ಟೇ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಪ್ಲಸ್ ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ಕಾರ್ನರಲ್ಲಿ ಮಾತ್ರ ನಾವು ನೋಡಿ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಮಾಡಿಕೊಂಡೆ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಡೋಣ. ಟರ್ನ್ ಮಾಡಿಕೊಂಡು ಅದೇ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ. ಇದೇ ರೀತಿ ಕಾರ್ನರ್ ಬರೋ ತನಕ ಹಾಕ್ಕೊಳ್ಳೋಣ. ಒಂದೊಂದು ಸ್ಟಿಚ್ ಮೇಲೂ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ. ನೋಡಿ ಇದು ಕಾರ್ನರ್, ಇದು 2 ಚೈನ್ ಹಾಕಿದ್ದೀವಲ್ಲ, ಇದು ಗ್ಯಾಪ್ ಒಳಗಡೆ ಈಗ ನಾವು 2 ಡಬಲ್ ಕ್ರೋಶೆ ಹಾಕೋಬೇಕು. 1 ನೋಡಿ ಸೇಮ್ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಸೇಮ್ 2 ಚೈನ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. 1 2 ನೋಡಿ ಇಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ ಕಾರ್ನರಲ್ಲಿ. ನೋಡಿ ಈಗ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ. ಈಗ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ಈಗ ನೆಕ್ಸ್ಟಲ್ಲಿ ನಾವು
1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ ಹಾಕೋಬೇಕು. ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ನೋಡಿ, ಒಂದು ರೋ ಈ ರೀತಿ ಹಾಕೋಬೇಕು, ಒಂದು ರೋ ಈ ರೀತಿ ಹಾಕೊಳ್ಬೇಕು. ನೋಡಿ, ಸೆಕೆಂಡ್ ಆ್ಯಂಡ್ ಥರ್ಡ್ ರೋ ಇದೆಯಲ್ಲ, ಅದು ರಿಪೀಟ್ ಆಗುತ್ತೆ. ನೋಡಿ, ಈ ರೋ ರಿಪೀಟ್ ಆಗ್ತಾ ಹೋಗುತ್ತೆ. ಮತ್ತು ಈಗ ಒಂದೊಂದು ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. ನೋಡಿ, ಹೀಗೆ ನೋಡಿ, ಇದು ಮಾತ್ರ ನಾವು ರಿಪೀಟ್ ರೋ, ಸೆಕೆಂಡ್ ಆ್ಯಂಡ್ ಥರ್ಡ್ ರಿಪೀಟ್ ಆಗ್ತಾ ಹೋಗುತ್ತೆ. ಇದೊಂದು ಸಲ ಹಾಕ್ಕೊಂಡ್ರೆ ಇದೊಂದು ಸಲ, ಇದೊಂದು ಸಲ ಹಾಕ್ಕೊಂಡ್ರೆ ಇದೊಂದು ಸಲ, ಇದೇ ರೀತಿಯೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಹಾಕಿ ತೋರಿಸ್ತೀನಿ. ನಾವೀಗ ಒಂದು 10 ರೋಸ್ ಹಾಕ್ಕೊಳ್ಳೋಣ ಇದೇ ರೀತಿ. 1 2 3 ರೋಸ್ ಆಗಿದೆ ಅಲ್ಲ, ಇನ್ನು 7 ರೋಸ್ ಹಾಕ್ಕೊಳ್ಳೋಣ. ಇದೇ ರೀತಿಯೇ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡೆ. ನಾನಿಲ್ಲಿ ಒಟ್ಟು ಟೋಟಲ್ 10 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ 1 2 3 4 5 6 7 8 9 10. ನೋಡಿ, ನಮಗೆ ಇಲ್ಲಿಂದ ಬರೀ 12 ಸೆಂಟಿಮೀಟ್ರ್ ಇದೆ, ಇಲ್ಲಿಂದ ಇಲ್ಲಿ ತನಕ. ನೋಡಿ, ಇದು ಬ್ಯಾಕ್ ಸೈಡ್, ಇದು 25 ಸೆಂಟಿಮೀಟ್ರ್. ಟ್ವೆಂಟಿ ಫೈವ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ, 25.5 ಇದೆ. ಮತ್ತು ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಡೋಣ. ಈಗ ಆರ್ಮ್ ಹೋಲ್ ಜಾಯಿನ್ ಮಾಡೋಣ. ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಹಾಕ್ತಾ ಹೋಗೋಣ. ಈ ಕಾರ್ನರ್ ತನಕ ಹಾಕ್ಕೊಳ್ಳೋಣ. ನೋಡಿ, ಇದಿಷ್ಟು ಹಾಕೊಂಡ್ಮೇಲೆ ನೋಡಿ, ಇಲ್ಲಿಂದ ಫಸ್ಟ್ ಕಾರ್ನರ್ ತನಕ ನೋಡಿ. ನಾನು ಕಾರ್ನರಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ, ನಾವು ಎಲ್ಲ ಕಾರ್ನರಲ್ಲಿ 4 ಕಾರ್ನರಲ್ಲೂ ನೋಡಿ ಫಸ್ಟು 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ. 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, ಆಮೇಲೆ 1 ಡಬಲ್ ಕ್ರೋಶೆ ಇದು, ಮತ್ತು 2 ಡಬಲ್ ಕ್ರೋಶೆ, ನೋಡಿ 1 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, ಮತ್ತು ನೋಡಿ 2 ಡಬಲ್ ಕ್ರೋಶೆ. ಇದೇ ರೀತಿ ಎಂಡಲ್ಲಿ ನಾವು ಲಾಸ್ಟ್ 10th ರೋ ಅಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ. ನೋಡಿ, ಕಾರ್ನರ್ ತನಕ ಹಾಕ್ಕೊಂಡು ಈಗ ಆರ್ಮ್ ಹೋಲ್ ಜಾಯಿನ್ ಮಾಡೋಣ. ನೋಡಿ, ಈ ಕಾರ್ನರಲ್ಲಿ 2 ಚೈನ್ ಇದೆಯಲ್ಲ, ಆ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್, 1 2 3. ನೋಡಿ, 3 ಚೈನ್ ಹಾಕ್ಕೊಂಡು ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಇಲ್ಲಿಂದ ಈ ಕಾರ್ನರ್ ತನಕ.
ನೋಡಿ ಈ ಕಾರ್ನರಲ್ಲಿ ನಾವು 2 ಡಬಲ್ ಕ್ರೋಶೆ ಹಾಕೋಬೇಕು. ಆ ಕಾರ್ನರಲ್ಲಿ 2 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಹಾಗೆ ಇಲ್ಲಿ 2 ಡಬಲ್ ಕ್ರೋಶೆ ನೋಡಿ. ಹೀಗೆ 2 ಡಬಲ್ ಕ್ರೋಶೆ, 3 ಚೈನ್, 2 ಡಬಲ್ ಕ್ರೋಶೆ. ಮತ್ತು ಈಗ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ನೋಡಿ ಇಲ್ಲಿಂದ ಈ ಕಾರ್ನರ್ ತನಕ ಹಾಕ್ಕೊಳ್ಳಿ. ನೋಡಿ ಇಲ್ಲಿಂದ ಇಲ್ಲಿ ತನಕ ನೋಡಿ ಇದಿಷ್ಟನ್ನು ಹಾಕ್ಕೊಂಡೆ. ನೋಡಿ ಮತ್ತೀಗ ಕಾರ್ನರ್ ಜಾಯಿನ್ ಮಾಡೋಣ. ಆರ್ಮ್ ಹೋಲ್ನ ನೋಡಿ ಈ ಕಾರ್ನರಿಂದ ಈ ಕಾರ್ನರಿಗೆ ನೋಡಿ, ಈ ಕಾರ್ನರಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 1 2 ಡಬಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್, 1 2 3 ಚೈನ್ ಹಾಕ್ಕೊಂಡು ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ ಲಾಸ್ಟ್ ಕಾರ್ನರ್ ಇದು. ನೋಡಿ ಈ ಕಾರ್ನರಿಗೆ ಈ ಕಾರ್ನರಲ್ಲಿ ನಾವು 2 ಡಬಲ್ ಕ್ರೋಶೆ, 1 2 ಮತ್ತು ಈಗ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಇಷ್ಟು ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಹಾಕ್ಕೊಂಡೆ. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನಾವು ಒಂದೊಂದು ನೋಡಿ ಒಂದು ಚೈನ್ ಹಾಕಿದ್ವಲ್ಲ, ಅದೇ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಇಲ್ಲಿ ನಾವೀಗ 3 ಚೈನ್ ಹಾಕ್ಕೊಂಡಿದ್ವಲ್ಲ, 3 ಚೈನ್ ಮೇಲೆ 3 ಸಿಂಗಲ್ ಕ್ರೋಶೆ ಹಾಕೋಬೇಕು. ತ್ರೀ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ನೋಡಿ ಕಾರ್ನರಲ್ಲಿ 2 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅದರ ಮೇಲೂ ಕೂಡ 2 ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಹಾಕ್ಕೊಂಡೋಗಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ 3 ಚೈನ್ ಹಾಕಿದ್ವಲ್ಲ, ಈ 3 ಚೈನ್ ಮೇಲೂ 3 ಸಿಂಗಲ್ ಕ್ರೋಶೆ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಸಿಂಗಲ್ ಕ್ರೋಶೆ ರೌಂಡು ಕಂಪ್ಲೀಟ್ ಆಯಿತು.
ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಬರುತ್ತೆ. ಈಗ ನಾವು ಪ್ಯಾಟರ್ನ್ ಹಾಕೋಣ ಫ್ರೆಂಡ್ಸ್. ಇದು ಒಂದು ಚೈನ್ ಹಾಕಿದ್ವಲ್ಲ ಅಲ್ಲೇ ಡಬಲ್ ಕ್ರೋಶೆ ನೋಡಿ. ಮತ್ತೆ ನೆಕ್ಸ್ಟ್ ನೋಡಿ, ಇದು ಒಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ಅದರ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ ನೋಡಿ. ಹೀಗೆ ನೋಡಿ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆನ ಸ್ಕಿಪ್ ಮಾಡಿದ್ದೀವಲ್ಲ, ನಾವಿಲ್ಲಿಂದ ನೋಡಿ ಹೀಗೆ ಕ್ರಾಸ್ ಸ್ಟಿಚ್ ಈ ರೀತಿ ತಗೊಳ್ಬೇಕು. ನೋಡಿ ಹೀಗೆ ಬರುತ್ತೆ. ಮತ್ತು ಈಗ ನೆಕ್ಸ್ಟ್ ನೋಡಿ, ಇದು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ಅದರ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ಮತ್ತು ಈಗ ನಾವು ಸ್ಕಿಪ್ ಮಾಡಿರ್ತೀವಲ್ಲ ನೋಡಿ, ಈ ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆನ ಅಲ್ಲಿ ನಾವು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ ನೋಡಿ ಹೀಗೆ ಬರುತ್ತೆ. ನೋಡಿ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ. ಈಗ ನಾವು ಸ್ಕಿಪ್ ಮಾಡಿರ್ತೀವಲ್ಲ ಆ ಸ್ಟಿಚ್ಚಲ್ಲಿ ನೋಡಿ ಹೀಗೆ ಹಾಕಿ ಡಬಲ್ ಕ್ರೋಶೆ ನೋಡಿ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ಅದರ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. ನಾವು ಸ್ಕಿಪ್ ಮಾಡಿರ್ತೀವಲ್ಲ ನೋಡಿ ಸಿಂಗಲ್ ಕ್ರೋಶೆ, ಇಲ್ಲಿಂದ ನಾವು ಈ ರೀತಿ ಡಬಲ್ ಕ್ರೋಶೆ ಹಾಕೋದು. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ. ನಾವಿಲ್ಲಿ ಸ್ಕಿಪ್ ಮಾಡಿರ್ತೀವಲ್ಲ ನೋಡಿ, ಇಲ್ಲಿ ನೋಡಿ ಹೀಗೆ ತಗೊಂಡು ನೋಡಿ ಹೀಗೆ ಬರುತ್ತೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ನೋಡಿ, ಇಲ್ಲಿ ಸ್ಟಿಚ್ಚನ್ನು ಸ್ಕಿಪ್ ಮಾಡಿದ್ದೀವಲ್ಲ ಅಲ್ಲಿಂದ ಒಂದು ಈ ರೀತಿ ಕ್ರಾಸಲ್ಲಿ ಒಂದು ಡಬಲ್ ಕ್ರೋಶೆ ಬರುತ್ತೆ. ಡಬಲ್ ಕ್ರೋಶೆ, ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ನಾವು ಸ್ಕಿಪ್ ಮಾಡಿರ್ತೀವಲ್ಲ ಅಲ್ಲಿಂದ ಈ ರೀತಿ ಕ್ರಾಸ್ ಡಬಲ್ ಕ್ರೋಶೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ. ಸ್ಕಿಪ್ ಮಾಡಿರ್ತೀವಲ್ಲ ಅಲ್ಲಿಂದ ನೋಡಿ ಹೀಗೆ ತಗೊಂಡು ಡಬಲ್ ಕ್ರೋಶೆ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಒಂದು ಡಬಲ್ ಕ್ರೋಶೆ, ಎರಡು ಡಬಲ್ ಕ್ರೋಶೆ. ಸ್ಕಿಪ್ ಮಾಡಿದ್ದೀವಲ್ಲ ಅಲ್ಲಿಂದ ಒಂದು ಕ್ರಾಸಲ್ಲಿ ಡಬಲ್ ಕ್ರೋಶೆ.
ನೋಡಿ ಹೀಗೆ ಫಸ್ಟ್ ಮಾತ್ರ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ಈ ಕಡೆ ಲಾಸ್ಟ್ ಎಂಡಲ್ಲೂ ಅಷ್ಟೇ ಅದೇ ರೀತಿಯೇ ಡಬಲ್ ಕ್ರೋಶೆ ಹಾಕೋಬೇಕು. ಇಲ್ಲಿ ತನಕ ಅದೇ ರೀತಿಯೇ ಹಾಕ್ಕೊಳ್ಳಿ. ಈ ಪ್ಯಾಟ್ರನ್ ತೋರಿಸಿದ್ನಲ್ಲ ಅದೇ ರೀತಿ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು. ನಾವು ಆ ಕಡೆ ಹಾಕ್ಕೊಂಡಂಗೆ ಈ ಕಡೆನೂ ಹಾಕ್ಕೋಬೇಕು. ಇದೇ ರೀತಿ ಪ್ಯಾಟ್ರನ್ ಹಾಕ್ಕೊಳ್ಳಿ. ಇಲ್ಲಿ ತನಕ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಈ ಕಡೆ ಹಾಕಿದ್ವಲ್ಲ ಫಸ್ಟಿಗೆ ಡಬಲ್ ಕ್ರೋಶೆ, ಈ ಕಡೆ ಒಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಇದೇ ಪ್ಯಾಟ್ರನ್ ರಿಪೀಟ್ ಆಗುತ್ತೆ ಫ್ರೆಂಡ್ಸ್. ಒಂದು ಸಿಂಗಲ್ ಕ್ರೋಶೆ ರೌಂಡ್ ಆಗುತ್ತೆ, ಒಂದು ರೀತಿ ಕ್ರಾಸ್ ಸ್ಟಿಚ್ ರೌಂಡ್ ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ನೋಡಿ ಅದೇ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿ ಫುಲ್ ರೌಂಡ್ ಹಾಕ್ಕೊಳ್ಳಿ. ಇಲ್ಲಿಂದ ಎಂಡ್ ತನಕನೂ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಇದು ರಿಪೀಟ್ ರೋ. ನೋಡಿ ಈ ರೌಂಡ್ ಆದಮೇಲೆ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಿ. ಸಿಂಗಲ್ ಕ್ರೋಶೆ ಆದಮೇಲೆ ಕ್ರಾಸ್ ಸ್ಟಿಚ್ಚು, ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಕ್ರಾಸ್ ಸ್ಟಿಚ್ ರೌಂಡ್ ಹಾಕ್ಕೊಂಡು ಹೋಗೋದು. ಡಬಲ್ ಕ್ರೋಶೆ, ನೋಡಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ. ನಾವಿಲ್ಲಿ ಸ್ಕಿಪ್ ಮಾಡಿದ್ವಲ್ಲ ಆ ಸ್ಟಿಚ್ಚಲ್ಲಿ ಒಂದು ಕ್ರಾಸ್ ಆಗಿ ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ, ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, ಇಲ್ಲಿ ಸ್ಕಿಪ್ ಮಾಡಿದ್ವಲ್ಲ ಅದರಲ್ಲಿ ಡಬಲ್ ಕ್ರೋಶೆ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡೋದು, ನೆಕ್ಸ್ಟಲ್ಲಿ ಮತ್ತೆ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, ಸ್ಕಿಪ್ ಮಾಡಿದ್ವಲ್ಲ ಆ ಸ್ಟಿಚ್ಚಲ್ಲಿ ಒಂದು ಕ್ರಾಸ್ ಆಗಿ ಡಬಲ್ ಕ್ರೋಶೆ. ನೋಡಿ ಹೀಗೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡೋದು, ಮತ್ತು ನೆಕ್ಸ್ಟಲ್ಲಿ ಒಂದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಮತ್ತು ಈಗ ಒಂದು ಕ್ರಾಸ್ ಸ್ಟಿಚ್. ಕ್ರಾಸ್ ಸ್ಟಿಚ್ ಅಂದರೆ ಈ ಕ್ರಾಸ್ ಆಗಿ ಒಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿ ಬರುತ್ತೆ ಫ್ರೆಂಡ್ಸ್ ಪ್ಯಾಟ್ರನ್. ಇದು ಒಂದು ಸಿಂಗಲ್ ಕ್ರೋಶೆ ರೌಂಡ್ ಆದರೆ ಒಂದು ಈ ರೀತಿ ಕ್ರಾಸ್ ಸ್ಟಿಚ್ ರೌಂಡ್ ಹಾಕೋಬೇಕು. ನೋಡಿ ಹೀಗೆ ನೋಡಿ ಹೀಗೆ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿಯೇ ಹಾಕ್ಕೊಳ್ಳೋದು, ರಿಪೀಟ್ ರೋ. ಒಂದು ಸಿಂಗಲ್ ಕ್ರೋಶೆ ರೌಂಡ್ ಹಾಕ್ಕೊಂಡ್ರೆ ಒಂದು ಕ್ರಾಸ್ ಸ್ಟಿಚ್, ಸಿಂಗಲ್ ಕ್ರೋಶೆ ಕ್ರಾಸ್ ಸ್ಟಿಚ್, ಇದೇ ರೀತಿಯೇ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿಂದ ಇಲ್ಲಿ ತನಕ ನೋಡಿ ಈ ಪ್ಯಾಟ್ರನ್ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿಂದ 1 2 3 4 5 6 7 8 9 10 11 12 ಹಾಕ್ಕೊಂಡಿದ್ದೀನಿ. ಈಗ ನಾವು ಬಟನ್ ಪಟ್ಟೆ ಹಾಕೋಣ. ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ. ಒಂದೊಂದು ಸಿಂಗಲ್ ಕ್ರೋಶೆ. ನಾವು ಈ ಕಡೆ ಎಷ್ಟು ಹಾಕ್ತೀವೋ ಆ ಕಡೆ ಸೈಡು ಅಷ್ಟೇ ಹಾಕಬೇಕು. ನೋಡಿ, ನಾವು ಈ ಕಡೆ ಸೈಡು ಎಷ್ಟು ಸಿಂಗಲ್ ಕ್ರೋಶೆ ಹಾಕ್ತೀವೋ, ಈ ಕಡೆ ನಾವು ಬಟನ್ ಪಟ್ಟಿ ಮಾಡ್ತೀವಲ್ಲ, ಈ ಕಡೆನೂ ಅಷ್ಟೇ ಸಿಂಗಲ್ ಕ್ರೋಶೆ ಹಾಕಬೇಕು. ಈ ಕಡೆ ನಾವು ಎಷ್ಟು ಸಿಂಗಲ್ ಕ್ರೋಶೆ ಹಾಕ್ತೀವೋ ಈ ಕಡೆನೂ ಅಷ್ಟೇ ಸಿಂಗಲ್ ಕ್ರೋಶೆ ಹಾಕೋಬೇಕು. ಅವಾಗ ಕರೆಕ್ಟು ನಮಗೆ ನೋಡಿ ಈ ರೀತಿ ಕರೆಕ್ಟಾಗಿ ಬರುತ್ತೆ. ಇಲ್ಲ ಇದು ಹೆಚ್ಚು ಕಡಿಮೆ ಬರುತ್ತೆ. ಈ ಕಡೆ ಬಟನ್ ಹೋಲು, ಆ ಕಡೆ ಬಟನ್ ಪಟ್ಟಿ ಹಾಕೋದು. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ, ನಾನು ಇದಿಷ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನನಗೆ ಇಲ್ಲಿ ಒಟ್ಟು 56 ಸಿಂಗಲ್ ಕ್ರೋಶೆ ಬಂದಿದೆ. ನೋಡಿ, ಇದೇ ರೀತಿ ನಾನು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದ ಜಾಗದಲ್ಲಿ ನಾನು ಬಟನ್ ಹೋಲ್ ಹಾಕ್ತೀನಿ. ನೀವು ಅಷ್ಟೇ ಇಲ್ಲಿ ಎಷ್ಟು ಸಿಂಗಲ್ ಕ್ರೋಶೆ ಬಂದಿದೆ ಅದಷ್ಟು ಕರೆಕ್ಟನ್ನು ಡಿವೈಡ್ ಮಾಡಿ. ನಾನು 4 ಬಟನ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ 5 ಬಟನ್ ಹಾಕೋಬೋದು. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ. ನೋಡಿ, ಇಲ್ಲಿ 2 ಸಿಂಗಲ್ ಕ್ರೋಶೆ ಇದೆಯಲ್ಲ, ಅದನ್ನು ಸ್ಕಿಪ್ ಮಾಡಿ ಇಲ್ಲಿ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕ್ಕೊಂಡು ನೋಡಿ 1 2 ನೆಕ್ಸ್ಟಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಮತ್ತೆ ಈಗ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ.
ನೋಡಿ ಇಲ್ಲಿ ಬಟನ್ ಹೋಲ್ ಮಾಡೋಣ. ನೋಡಿ 1 2 ಸಿಂಗಲ್ ಕ್ರೋಶೆ ಇದೆಯಲ್ಲ, ಇಲ್ಲಿ 2 ಚೈನ್ ಹಾಕ್ಕೊಂಡು 1 2 ಸಿಂಗಲ್ ಕ್ರೋಶನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ. ನೋಡಿ 2 ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ 2 ಚೈನ್ ಹಾಕ್ಕೊಂಡು 1 2 ನೆಕ್ಸ್ಟ್ ಅಲ್ಲಿ ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿ ನಾವು ಬಟನ್ ಹೋಲ್ ಜಾಗದಲ್ಲಿ ಮಾತ್ರ 2 ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ 2 ಚೈನ್ನ ಹಾಕೋಬೇಕು. ಒನ್ ಟು ಚೈನ್ ಹಾಕ್ಕೊಂಡು ಟೂ ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ ನೆಕ್ಸ್ಟ್ ಅಲ್ಲಿ ಸಿಂಗಲ್ ಕ್ರೋಶೆ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಈಗ ನಾವು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶೆ ಹೀಗೆ ಬರುತ್ತೆ. ಒಂದೊಂದು ಸ್ಟಿಚ್ ಮೇಲೂ ಹಾಫ್ ಡಬಲ್ ಕ್ರೋಶೆ. ಹೀಗೆ ಸೂಜಿ ಮೇಲೆ ದಾರ ತಗೋಬೇಕು. 3 ಲೂಪನ್ನು ಒಂದು ಸಲ ಈ ರೀತಿ ಹೇಳ್ಕೋಬೇಕು. ನೋಡಿ 2 ಚೈನ್ ಇದೆಯಲ್ಲ, 2 ಚೈನ್ ಹಾಕ್ಕೊಂಡಿದ್ವಲ್ಲ, ನೋಡಿ ಇಲ್ಲೂ ಕೂಡ 2 ಹಾಫ್ ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತೆ ಈಗ ಸೇಮ್ ಇದೇ ರೀತಿ ಹಾಕ್ತಾ ಹೋಗೋದು. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಹಾಫ್ ಡಬಲ್ ಕ್ರೋಶೆ. ನೋಡಿ ಹೀಗೆ.
ನೋಡಿ ಬಟನ್ ಹೋಲ್ ಹೀಗೆ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಬಟನ್ ಹೋಲು ಫ್ರೆಂಡ್ಸ್. ಈಗ ನಾವು ನೆಕ್ ಬಾರ್ಡರ್ ಇದೇ ರೀತಿ ಹಾಕ್ತಾ ಹೋಗೋಣ. ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ. ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗುತ್ತೆ ಫ್ರೆಂಡ್ಸ್. ಇದೇ ರೀತಿ ಫುಲ್ ನೆಕ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಫುಲ್ ನೆಕ್ಕನ್ನು ಹಾಕ್ಕೊಳ್ಳಿ. ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೆಕ್ ಬಾರ್ಡರ್ ಹಾಕ್ಕೊಂಡೆ. ಮತ್ತು ಈ ಕಡೆ ಬಟನ್ ಪಟ್ಟಿ ಇದೆಯಲ್ಲ, ಇದೇ ರೀತಿಯೇ ಹಾಕ್ಕೊಳ್ಬೇಕು. ನಾವಿಲ್ಲಿ ಹಾಕ್ಕೊಂಡ್ವಲ್ಲ ನೋಡಿ, ಇಲ್ಲಿ 2 ರೌಂಡು ನಾನಿಲ್ಲಿ 56 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಲ್ಲ, ಈ ಕಡೆ 56 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶೆ ರೌಂಡ್ ಹಾಕ್ಕೊಂಡು ಒಂದು ಹಾಫ್ ಡಬಲ್ ಕ್ರೋಶೆ ರೌಂಡ್ ಹಾಕೋಬೇಕು. ನೋಡಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಲ್ಲ, ಹಾಗೆ ಈ ಕಡೆನೂ ಹಾಕೋಬೇಕು. ನೋಡಿ ಹೀಗೆ ಒಂದು ಸಿಂಗಲ್ ಕ್ರೋಶೆ ರೌಂಡ್ ಹಾಕ್ಕೊಂಡ್ಮೇಲೆ ನೋಡಿ ಇಲ್ಲಿ ತನಕ ಸಿಂಗಲ್ ಕ್ರೋಶೆ ರೌಂಡ್ ಹಾಕಿ, ಆಮೇಲೆ ನೆಕ್ಸ್ಟ್ ಇನ್ನೊಂದು ರೌಂಡ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ ತನಕ, ಮತ್ತು ಹಾಫ್ ಡಬಲ್ ಕ್ರೋಶೆ ಮತ್ತು ಒಂದು ರೌಂಡ್ ಹಾಕ್ಕೊಳ್ಳಿ. ಒಟ್ಟು 3 ರೌಂಡ್ ಹಾಕ್ಕೊಳ್ಳಿ. ಇಲ್ಲಿ ತನಕ ಹಾಕ್ಕೊಂಡಿರಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಈ ಕಡೆ 3 ರೌಂಡ್ ಹಾಕ್ಕೊಂಡೆ. ನೋಡಿ 2 ರೌಂಡ್ ಸಿಂಗಲ್ ಕ್ರೋಶೆ, ನೋಡಿ 1 ರೋ ನಾನು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈ ಕಡೆ ಹಾಕ್ಕೊಂಡಿದ್ವಲ್ಲ ನೋಡಿ, ಈ ಕಡೆನೂ 2 ರೋ ಸಿಂಗಲ್ ಕ್ರೋಶೆ, 1 ರೋ ನಾವು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ. ಈ ಕಡೆನೂ ಅದೇ ರೀತಿಯೇ ಹಾಕೋಬೇಕು. ಈ ಕಡೆ ಬಟನ್ ಹೋಲ್ ಮಾಡಿದ್ವಿ, ಈ ಕಡೆ ಬಟನ್ ಹೋಲ್ ಇಲ್ಲ. ಇದೇ ರೀತಿಯೇ ಹಾಕ್ಕೊಂಡು ಹೋಗೋದು.